ಬ್ರೇಕ್ ಲೀಡ್ನಲ್ಲಿ ನಾನು ಹೇಳ್ತಾ ಇದ್ದೆ ನೋಡಿ, ಸಾಕ್ಷ್ಯಗಳಲ್ಲೂ ಕೂಡ 2 ಕ್ಯಾಟಗರಿ, ಒಂದು ಪ್ರತ್ಯಕ್ಷ ಮತ್ತೊಂದು ಪರೋಕ್ಷ. ಯಾವ ರೀತಿಯಾಗಿ ಪೊಲೀಸರು ಕೂಲಂಕುಷವಾಗಿ ಅಂದರೆ ತನಿಖಾಧಿಕಾರಿಗಳು ಕೂಲಂಕುಷವಾಗಿ ಸಾಕ್ಷ್ಯಗಳನ್ನು ಕಲೆ ಹಾಕಿದ್ದಾರಂದರೆ ಡಾಟ್ ಟು ಡಾಟ್, ಅಂದರೆ ಒಂದು ಅಂಶದ ಮತ್ತೊಂದು ಅಂಶ ಕನೆಕ್ಟ್ ಆಗುವ ನಡುವಿನ ಎಲ್ಲ ವಿಚಾರಗಳನ್ನು ಕೂಡ ಸಾಕ್ಷ್ಯಗಳ ರೂಪದಲ್ಲಿ ಕಲೆ ಹಾಕಿದ್ದಾರೆ. ಇದನ್ನೇ ಮುಂದಿಟ್ಕೊಂಡು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿ ಕೋರ್ಟ್ನಲ್ಲಿ ನಾಳೆ ದಿನ ಈ ಪ್ರಕರಣ ಬಂದಾಗ ತನಿಖಾಧಿಕಾರಿಗಳಿಂದ ಯಾವುದೇ ರೀತಿಯ ಲೋಪ ಆಗಿಲ್ಲ ಅನ್ನೋ ರೀತಿಯಲ್ಲಿ ಸುವ್ಯವಸ್ಥಿತವಾಗಿ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಹಾಗಾದರೆ ಯಾವ ರೀತಿ ಸಾಕ್ಷ್ಯದ ಸುಳಿಯಲ್ಲಿ ಸಿಲುಕಾಕೊಳ್ಳೋ ಸಾಧ್ಯತೆ ಇದೆ ದರ್ಶನ್, ಯಾವೆಲ್ಲ ಅಂಶಗಳು ಉರುಳಾಗುವ ಸಾಧ್ಯತೆ ಇದೆ ಗಮನಿಸ್ತಾ ಹೋಗೋಣ. ಮೊದಲಾಗಿ ಪ್ರತ್ಯಕ್ಷವಾಗಿ ರೇಣುಕಾಸ್ವಾಮಿ ಕೊಲೆಯಾದ ಸ್ಥಳದಲ್ಲಿ ದರ್ಶನ್ ಇದ್ರೂ, ಪಟ್ಟಣಗೆರೆಯ ಆ ಇನ್ಫೇಮಸ್ ಶೆಡ್ ಅದರಲ್ಲಿ ದರ್ಶನ್ ಇದ್ರೂ ಅನ್ನೋದಕ್ಕೆ ಬೇಕಾದ ಸಾಕ್ಷ್ಯಗಳೆಲ್ಲವನ್ನ ಕೂಡ ತನಿಖಾಧಿಕಾರಿಗಳು ಕಲೆ ಹಾಕಿದ್ದಾರೆ. ಸಂಜೆ 7 ಗಂಟೆಯ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ರಿಮಾಂಡ್ ನೋಟಿಸನ್ನು ಇಟ್ಕೊಂಡು ಅದರಲ್ಲಿರ್ತಕ್ಕಂಥ ಅಂಶಗಳನ್ನು ಉಲ್ಲೇಖ ಮಾಡಿ ಇಬ್ಬರು ವಕೀಲರು ಹಾಗೆ FSL ತಜ್ಞರ ಹತ್ರ ಅದರ ಕೂಲಂಕುಷವಾದ ಡೀಟೇಲ್ಸನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ. ಅಂದರೆ ದರ್ಶನ್ ಅವರು ಆ ಜಾಗದಲ್ಲಿ ಇದ್ರು ಅನ್ನೋದಕ್ಕೆ ಯಾವೆಲ್ಲ ಅಂಶಗಳನ್ನು ನಾಳೆ ಚಾರ್ಜ್ ಶೀಟ್ನಲ್ಲಿ ಮೆನ್ಷನ್ ಮಾಡುವ ಸಾಧ್ಯತೆ ಇದೆ ಅನ್ನೋದರ ಡೀಟೇಲ್ಸನ್ನು ಆಲ್ರೆಡಿ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಇದರ ಜೊತೆಗೆ ದರ್ಶನ್ ಸೇರಿದಂತೆ 6 ಜನರ ಮೊಬೈಲ್ ನೆಟ್ವರ್ಕ್ ಅಲ್ಲೇ ಇರೋದು ಪತ್ತೆಯಾಗಿದೆ. ಆ ಪಟ್ಟಣಗೆರೆಯ ಶೆಡ್ನ ಸುತ್ತಮುತ್ತ ಅಲ್ಲೇ ಇದ್ರು ಅನ್ನೋದಕ್ಕೆ ಇದು ಕೂಡ ಸಾಕ್ಷ್ಯವಾಗಿ ನಿಲ್ತಾ ಇದೆ. ಹಾಗೆ FSL ರಿಪೋರ್ಟ್ನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಕ್ರೌರ್ಯ ಅನಾವರಣ ಆಗಿದೆ. ಇದನ್ನಂತೂ ಇಂಚಿಂಚಾಗಿ ರಿಪಬ್ಲಿಕ್ ಕನ್ನಡ ವಿವರಿಸಿದೆ. ಯಾವ ರೀತಿ ಬರ್ಬರವಾಗಿ ರೇಣುಕಾಸ್ವಾಮಿಯ ಮೇಲೆ ಅಟ್ಯಾಕ್ ಮಾಡಲಾಗಿದೆ ಅಂತ ಹೇಳಿ. ಇದ್ದ ಲಾರಿಗಳಿಗೆ ಗುದ್ದಿಸಲಾಗಿದೆ, ಮೆಗ್ಗರ್ ಮಷೀನನ್ನು ಬಳಸಿ ಎಲೆಕ್ಟ್ರಿಕ್ ಶಾಕ್ ಕೊಡಲಾಗಿದೆ, ಚಪ್ಪಲಿ ಕಾಲ್ನಲ್ಲಿ ಹೊಡೆಯಲಾಗಿದೆ, ಬೂಟ್ನಲ್ಲಿ ಒದೆಯಲಾಗಿದೆ. ಬರ್ಬರ ಅನ್ನೋ ಪದಕ್ಕೆ ಅಕ್ಷರಶಃ ಅರ್ಥ ಆಗೋ ರೀತಿಯಲ್ಲಿ ಅಟ್ಯಾಕ್ ಅನ್ನ ಮಾಡಲಾಗಿದೆ. ಕ್ರೌರ್ಯ ಯಾವ ಮಟ್ಟಕ್ಕೆ ಇತ್ತು ಅನ್ನೋದು FSL ರಿಪೋರ್ಟ್ನಲ್ಲೂ ಕೂಡ ಅನಾವರಣ ಆಗಿದೆ. ಚಿಕ್ಕ ಸ್ಕ್ರಾಚ್ ಮಾರ್ಕ್ ಇದ್ರೂ ಕೂಡ ಡೆಡ್ ಬಾಡಿ ಮೇಲೆ ಅದು ಹೆಂಗೆ ಆಗಿರಬಹುದು ಅನ್ನೋದಕ್ಕೆ ಈ FSL ರಿಪೋರ್ಟ್ನಲ್ಲಿ ಸಾಕ್ಷ್ಯಗಳಿರುತ್ತೆ, ಅಂದರೆ ಡೀಟೇಲ್ಸ್ ಇರುತ್ತೆ. ಚಿಕ್ಕ ಸ್ಕ್ರಾಚ್ ಮಾರ್ಕ್ ಆಗಿದ್ರೂ ಕೂಡ ಅಂಥದ್ರಲ್ಲಿ ರೇಣುಕಾಸ್ವಾಮಿ ದೇಹದ ಮೇಲೆ ಅದೆಷ್ಟು ಗುರುತುಗಳು, ಯಾವ್ಯಾವ ರೀತಿಯಲ್ಲಿ ಆದ ಅಟ್ಯಾಕ್ನ ಗುರುತುಗಳು, ಇದೆಲ್ಲದರ ಡೀಟೇಲ್ಸ್ ಕೂಡ FSL ರಿಪೋರ್ಟ್ನಲ್ಲಿ ಅಡಕವಾಗಿದೆ. ರೇಣುಕಾಸ್ವಾಮಿಯ ಎದೆಯ ಎಲುಬು ಮುರಿದಿದೆ, ಎಲುಬು ಮುರಿದು ಹೋಗೋ ಹಾಗೆ ಅಟ್ಯಾಕ್ ಆಗಿದೆ, ತಲೆಗೆ ಗಂಭೀರವಾದ ಗಾಯವಾಗಿದೆ, ಮೆದುಳಿನ ಭಾಗದಲ್ಲಿ ತೀವ್ರವಾದ ರಕ್ತಸ್ರಾವವಾಗಿದೆ, ಬೆನ್ನು ಮೂಳೆ ಮುರಿದಿದೆ. ಒಂದು ಚಿಕ್ಕ ಗಾಯ ಆದ್ರೇನೆ ಅದು ಎಷ್ಟು ಕಿರಿಕಿರಿ ಮಾಡ್ತಾ ಇರುತ್ತೆ. ಎಲ್ಲೋ ಬಿದ್ದು ಒಂದು ಚಿಕ್ಕ ಕ್ರ್ಯಾಕ್ ಆದರೂ ಕೂಡ ಬೋನ್ನಲ್ಲಿ ಅದು ಎಷ್ಟು ದಿನ ಬೇಕು ಅದನ್ನು ಸುಧಾರಿಸ್ಕೊಳ್ಳೋಕೆ. ಅಂಥದ್ರಲ್ಲಿ ರಿಬ್ಗೇಜ್, ಬೆನ್ನಿನ ಮೂಳೆ ಮುರಿದು ಹೋಗೋ ಹಾಗೆ ಹೊಡೆದಿದ್ದಾರೆ ಅಂದರೆ ಆ ಮನುಷ್ಯ ಇನ್ನೆಷ್ಟು ನರಕ ಯಾತನೆಯನ್ನು ಅನುಭವಿಸಿ ತನ್ನ ಕೊನೆಯ ಉಸಿರನ್ನು ಎಳೆದಿರಬಹುದು. ಇಮ್ಯಾಜಿನ್ ಮಾಡ್ಕೊಳ್ಳಿ. ಕ್ರೌರ್ಯ ಅಂದರೆ ಯಾವ ಮಟ್ಟಕ್ಕಿರುತ್ತೆ ಅನ್ನೋದಕ್ಕೆ ಈ ಪ್ರಕರಣ ಕೂಡ ಸಾಕ್ಷ್ಯವಾಗಿ ನಿಲ್ತಾ ಇದೆ. ಇನ್ನು ದರ್ಶನ್ ಬಟ್ಟೆಯಲ್ಲಿ ರೇಣುಕಾಸ್ವಾಮಿಯ ರಕ್ತದ ಕಲೆ ಇರೋದು ಪತ್ತೆಯಾಗಿದೆ. ಲ್ಯೂಮಿನಲ್ ಟೆಸ್ಟ್ನಲ್ಲಿ ಇದು ದೃಢವಾಗಿದೆ. ದರ್ಶನ್ ಹಾಕಿದ್ದ ಬಟ್ಟೆ, ಆ ಬಟ್ಟೆಯಲ್ಲಿ ರೇಣುಕಾಸ್ವಾಮಿಯ ರಕ್ತದ ಕಲೆಗಳು. ದರ್ಶನ್ ಮನೆಯಲ್ಲಿದ್ದ ಲಾಠಿ, ಈ ಲಾಠಿ ಹೆಂಗೆ ಬಂತು ದರ್ಶನ್ ಅವ್ರ ಮನೆಯಲ್ಲಿ ಆಲ್ರೆಡಿ ನಿಮಗೆ ಗೊತ್ತಿದೆ. ಯಾರೋ ಪೊಲೀಸ್ ಬೇದೆ ಬಿಟ್ಟು ಹೋಗಿದ್ದ ಲಾಠಿ, ಅದನ್ನೂ ಬಳಸ್ಕೊಂಡಿದ್ದಾರೆ ರೇಣುಕಾಸ್ವಾಮಿ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ. ಆ ಲಾಠಿಯ ಮೇಲೂ ಕೂಡ ರೇಣುಕಾಸ್ವಾಮಿಯ ರಕ್ತದ ಕಲೆಗಳಿರೋದು ದೃಢವಾಗಿದೆ. ಕೊಲೆ ಬಳಿಕ ದರ್ಶನ್ ಹಾಗೆ ಪವಿತ್ರ ಗೌಡ ಭೇಟಿಯಾಗಿದ್ದಾರೆ. ಕೇವಲ ಕೊಲೆ ನಡೆದ ಜಾಗದಲ್ಲಿ ಮಾತ್ರವಲ್ಲ, ಕೊಲೆಯಾದ ಬಳಿಕ ಕೂಡ ದರ್ಶನ್ ಪವಿತ್ರ ಗೌಡ ಭೇಟಿಯಾಗಿದ್ದಾರೆ. ಪೊಲೀಸರ ಭಯದಿಂದ CCTV ದಾಖಲೆಗಳನ್ನು ನಾಶ. ಈ ಸುದ್ದಿಯನ್ನ ಕೂಡ ನಾವು ಮುಂಚೆನೆ ಬ್ರೇಕ್ ಮಾಡಿದ್ವಿ. ದರ್ಶನ್ ಮನೆಯ CC ಕ್ಯಾಮ್ರಾಗಳು ಹಾಗೆ ಪವಿತ್ರ ಗೌಡ ಮನೆಯ CC ಕ್ಯಾಮ್ರಾಗಳು, ಅದರ ಫುಟೇಜ್ಗಳನ್ನು, ಅದರ DVR ಅನ್ನು ನಾಶಪಡಿಸಲಾಗಿದೆ ಅಂತ ಹೇಳಿ. ಆದರೆ ಟೆಕ್ನಿಕಲಿ ಎಷ್ಟು ಅಡ್ವಾನ್ಸ್ಡ್ ಆಗಿದೆ ತನಿಖಾ ಸಂಸ್ಥೆಗಳು ಕೂಡ ಅಂದರೆ, ನೀವು ಏನೇ ಡಿಲೀಟ್ ಮಾಡಿ ತಿಪ್ಪರ್ಲಾಗ ಹಾಕಿದ್ರೂ ಕೂಡ ಅದನ್ನು ರಿಟ್ರೀವ್ ಮಾಡಿಕೊಳ್ಳುವ ಕೆಪಾಸಿಟಿ ನಮ್ಮ ಪೊಲೀಸ್ ಇಲಾಖೆಗೆ ಬಂದಿದೆ. ಹೀಗೆ ನಾಶಪಡಿಸಿದ್ದ CCTVಯ DVR ಅನ್ನ ರಿಟ್ರೀವ್ ಮಾಡಿಕೊಂಡಿದ್ದಾರೆ ಪೊಲೀಸರು. ಆಗ ದರ್ಶನ್ ಪವಿತ್ರ ಗೌಡ ಇಬ್ಬರೂ ಕೂಡ
ಕೊಲೆಯಾದ ನಂತರದಲ್ಲಿ ಭೇಟಿಯಾಗಿದ್ದಾರೆ ಅನ್ನೋದಕ್ಕೆ ಸಾಕ್ಷ್ಯಗಳು ಸಿಕ್ಕಿದೆ. ಇನ್ನು ಈ ಪಟ್ಟಣಗೆರೆಯ ಆ ಶೆಡ್ಗೆ ರೇಣುಕಾಸ್ವಾಮಿಯನ್ನ ಕರೆತಂದಿರುವ ದೃಶ್ಯ ಕೂಡ ಸಿಕ್ಕಿದೆ. ಕೊಲೆ ಬಳಿಕ ಮೃತದೇಹವನ್ನ ಸಾಗಿಸಿದ ದೃಶ್ಯಗಳು ಕೂಡ ಲಭ್ಯವಾಗಿದೆ. ಶೆಡ್ಗೆ ಬಂದಿದ್ದ 11 ವಾಹನಗಳು ಈ ತನಿಖೆಯ ಸಂದರ್ಭದಲ್ಲಿ ತನಿಖಾಧಿಕಾರಿಗಳಿಗೆ ಸಿಕ್ಕ ಡೀಟೇಲ್ಸ್ ಅದೆಲ್ಲವೂ ಕೂಡ ಮ್ಯಾಚ್ ಆಗಿದೆ. ಇಲ್ಲ ಅವ್ನು ಕರ್ದ, ನಾನು ಹೋದೆ, ಸಿಗರೆಟ್ ಇಸ್ಕೊಂಡೆ, ಅಷ್ಟೇ. ಅಷ್ಟು ಬಿಟ್ಟರೆ ನನಗೂ ವಿಲ್ಸನ್ ಗಾರ್ಡನ್ ಆಗಂಗೂ ಯಾವುದೇ ರೀತಿ ಸಂಬಂಧ ಇಲ್ಲ ದರ್ಶನ್ ಅವ್ರ ಉತ್ತರ. ಈ ಜೈಲಿಗೆ ಬಂದ ಮೇಲೆ ನನಗೆ ಆರೋಗ್ಯ ಸಮಸ್ಯೆ ಹೆಚ್ಚಾಗಿದೆ. ಸಹಜ. ಬೇಕಾದ ರೀತಿಯಲ್ಲಿ ತಿನ್ನೋಕೆ, ಕುಡಿಯೋಕೆ, ಮಾಡೋಕೆ ಸಿಗಲ್ಲ ಟೈಮ್ ಟು ಟೈಮ್. ಯಾಕಂದರೆ ಅದು ಜೈಲು. ಆರೋಗ್ಯ ಹದಗೆಡೋ ಎಲ್ಲ ಸಾಧ್ಯತೆ. ಒಂದು ಪ್ಯಾಟ್ರನಿಗೆ ಅಡ್ಜಸ್ಟ್ ಆಗಿರುತ್ತೆ ದೇಹ. ಇದು ಬೇರೆ ಯಾರಿಗೆ ಆದರೂ ಕೂಡ ವ್ಯತ್ಯಾಸಗಳಾಗೋದೇನೆ. ಪ್ರತಿನಿತ್ಯದ ಜೀವನ ಶೈಲಿ, ಊಟ, ಉಪಚಾರ, ನಿದ್ದೆ ಇತ್ಯಾದಿಗಳಲ್ಲಿ ವ್ಯತ್ಯಾಸ ಆದಾಗ ಆರೋಗ್ಯ ಸಮಸ್ಯೆ ಆಗೋದೆ. ದರ್ಶನ್ ಅಂತ ಹೇಳಿ ದೇಹ ಏನಾದರೂ ಏನು ವ್ಯತ್ಯಾಸ ಆಗದೆ ಇರೋ ರೀತಿಯಲ್ಲಿ ಇರಬೇಕು ಅಂತಿದೆಯಾ? ಇಲ್ಲ. ಈಸ್ ಆಲ್ಸೋ ಎ ಹ್ಯೂಮನ್ ಬೀಯಿಂಗ್. ಅವ್ರಿಗೂ ಕೂಡ ಆರೋಗ್ಯ ಸಮಸ್ಯೆ ಆಗೇ ಆಗುತ್ತೆ. ಅದನ್ನೇ ಹೇಳಿದ್ದಾರೆ. ಈ ಜೈಲಿಗೆ ಬಂದ ಮೇಲೆ ಆರೋಗ್ಯ ಸಮಸ್ಯೆ ಹೆಚ್ಚಾಗಿದೆ. ರಕ್ತದ ಒತ್ತಡ, ಬೆನ್ನು ಉರಿ ಸೇರಿದಂತೆ, ಅಂದರೆ ಬೆನ್ನಿನ ಪ್ರಾಬ್ಲಮ್ ಸೇರಿದಂತೆ ಆರೋಗ್ಯ ಸಮಸ್ಯೆ ಹೆಚ್ಚಾಗಿದೆ. ರಕ್ತದೊತ್ತಡ, ಬ್ಲಡ್ ಪ್ರೆಷರ್, ರಕ್ತದ ಒತ್ತಡ ಹೆಚ್ಚಾಗಿದೆ, ಬೆನ್ನಿನ ಸಮಸ್ಯೆ. ಇದ್ರ ಬಗ್ಗೆ ಈ ಮನೆ ಊಟಕ್ಕೆ ಅಪ್ಲಿಕೇಶನ್ ಹಾಕಿದಾಗಲೂ ಕೂಡ ಮೆನ್ಷನ್ ಮಾಡಿದ್ರು. ಫಿಸಿಯೋಥೆರಪಿಗೆ ರಿಲೇಟೆಡ್ ಆದ ಒಂದಷ್ಟು ಸಮಸ್ಯೆ ಇದೆ ಅಂತ ಹೇಳಿ ಅದೇ ಪ್ರಾಬ್ಲಮ್ನ ಮತ್ತೆ ಮೆನ್ಷನ್ ಮಾಡಿದ್ದಾರೆ ದರ್ಶನ್. ಇದೆಲ್ಲವೂ ಕೂಡ ಉಲ್ಬಣಿಸಿದೆ ನನಗೆ ಪರಪ್ಪನ ಅಗ್ರಹಾರ ಜೈಲಿಗೆ ಬಂದ ಮೇಲೆ. ಬಳ್ಳಾರಿಗೆ ಶಿಫ್ಟ್ ಆದಮೇಲೆ ಸುಮಾರು 15 kg ಸಣ್ಣ ಆಗಿದ್ದೇನೆ. ಇದು ಬಹುಶಃ ಬಳ್ಳಾರಿಗೆ ಶಿಫ್ಟ್ ಆದಮೇಲೆ ಅಂದರೆ 1-2 ದಿನ ಆಗಿದೆ, ಅಷ್ಟಕ್ಕೆ ಇಲ್ಲದೆ ಇರಬಹುದು. ಅಂದರೆ ಪರಪ್ಪನ ಅಗ್ರಹಾರ ಕಾರಾಗೃಹಕ್ಕೆ ಹೋದಾಗ ವೆಯ್ಟ್ ಚೆಕ್ ಮಾಡಿರ್ತಾರೆ, ಬಳ್ಳಾರಿಗೆ ಬಂದಾಗಲೂ ಕೂಡ ವೆಯ್ಟ್ ಚೆಕ್ ಮಾಡಿರ್ತಾರೆ. ಆ 70-72 ದಿನಗಳ ಅಂತರದಲ್ಲಿ 15 kg ಸಣ್ಣ ಆಗಿದ್ದಾರೇನೋ. ಬಟ್ ಅವ್ರು ಹೇಳ್ಕೊಂಡಿರೋದು 15 kg ತೂಕ ನನಗೆ ಕಡಿಮೆ ಆಗಿದೆ. ಮನೆ ಊಟ ಸಿಗ್ತಿಲ್ಲ, ಪ್ರೋಟೀನ್ ಇರೋ ಊಟ ಸಿಗ್ತಾ ಇಲ್ಲ, ಅದ್ರ ಮೇಲೆ ಚಿಂತೆ ಬೇರೆ ಆಗಿರ್ಬೋದು, ದೇಹದ ತೂಕ ಕಡಿಮೆ. ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯ ಪಡೆದ ಮಾಹಿತಿ ಸುಳ್ಳು. ನನಗೆ ಯಾವುದೇ ರೀತಿ ರಾಜಾತಿಥ್ಯ ಸಿಕ್ಕಿಲ್ಲ. ಸಿಕ್ಕಿದ್ರೆ ವೇಟ್ ಯಾಕೆ ಕಮ್ಮಿ ಆಗ್ತಾ ಇತ್ತು? ಪೊಲೀಸರ ಮುಂದೆ ಭಾವುಕರಾಗಿ ಹೇಳ್ಕೊಂಡಿದ್ದಾರಂತೆ ದರ್ಶನ್. ಭಾವುಕತೆ ಅನ್ನೋದೇನು, ದುಃಖ ಅನ್ನೋದೇನು, ಕಣ್ಣೀರು ಹಾಕೋ ಸಿಚುಯೇಷನ್ ಎಂಥದ್ದು ಅನ್ನೋದನ್ನು ನಮ್ಮ ವೀಕ್ಷಕರಿಗೆ ಮತ್ತೆ ಮತ್ತೆ ವಿವರಿಸುವ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಳ್ತೀನಿ. ಯಾಕಂದರೆ ರೇಣುಕಾಸ್ವಾಮಿಯ ಕೊಲೆ ಆದ ದಿನದಿಂದಲೂ ಕೂಡ ನಿರಂತರವಾಗಿ ನೀವು ಕೂಡ ಗಮನಿಸ್ತಾ ಇದ್ದೀರಿ. ಅವರ ಕುಟುಂಬಸ್ಥರು, ತಂದೆ, ತಾಯಿ, ಹೆಂಡತಿ, ಆ ಮನೆಯಲ್ಲಿರ್ತಕ್ಕಂಥ 90 ವರ್ಷದ ವಯೋವೃದ್ಧೆ, ಇವರು ಕೂಡ ಭಾವುಕರಾಗಿದ್ದಾರೆ. ಇವರು ಕೂಡ ದುಃಖ ತಪ್ತರಾಗಿದ್ದಾರೆ. ಇವರು ಕೂಡ ನೋವು ಸಂಕಟಗಳನ್ನು ಅನುಭವಿಸ್ತಿದ್ದಾರೆ. ಅದಕ್ಕಿಂತ ಹೆಚ್ಚು ಭಾವುಕರ ದರ್ಶನ್. ಪ್ರಶ್ನೆ ನಿಮ್ಮ ಮುಂದೆ. ಸೆಂಟ್ರಲ್ ಜೈಲಿನಲ್ಲಿ ಪಾರಿವಾಳಗಳ ಜೊತೆ ಕಾಲ ಕಳಿತಿದ್ದೇನೆ ಅಂತ ಹೇಳಿದ್ರಂತೆ ದರ್ಶನ್. ಇಲ್ಲಿಂದ ಸ್ವಲ್ಪ ಫಿಲ್ಮಿ ಇದೆ, ಅಂದರೆ ದರ್ಶನ್ ಅವರ ಸ್ಟೇಟ್ಮೆಂಟ್ಗಳು ಸ್ವಲ್ಪ ಫಿಲ್ಮಿ ಇದೆ, ಸ್ವಲ್ಪ ಇಂಟ್ರೆಸ್ಟಿಂಗು ಇದೆ, ಗಮನಿಸ್ತಾ ಹೋಗಿ. ಸೆಂಟ್ರಲ್ ಜೈಲಿನಲ್ಲಿ ಪಾರಿವಾಳಗಳ ಜೊತೆ ಕಾಲ ಕಳಿತಿದ್ದೆ. ನಮಗಂತೂ ಕಾಣಿಸೋದು ವಿಲ್ಸನ್ ಗಾರ್ಡನ್ನಾಗ, ಬಟ್ ಪಾರಿವಾಳಗಳ ಜೊತೆ ದರ್ಶನ್ ಇದ್ರಂತೆ. ಎನಿವೆ, ಪಾರಿವಾಳಗಳಿಗೆ ಕಾಳು ಹಾಕ್ತಾ ಇದ್ದೆ, ಬೇಸರವಾದರೆ ನಿದ್ದೆ ಮಾಡ್ತಾ ಇದ್ದೆ. ಸದ್ಯ ಜೈಲು ವಾಸ, ಇಲ್ಲಿನ ದಿನಗಳ ಬಗ್ಗೆ ಕತೆ ಬರಿತಾ ಇದ್ದೇನೆ. ಈ ಜೈಲಿಗೆ ಹೋಗಿ ಬಂದವರಲ್ಲಿ ಬಹುತೇಕರಿಗೆ ಇಂಥದ್ದೊಂದು ಥಾಟ್ ಬರುತ್ತೆ. ಅಂದರೆ ಜೈಲಿನ ದಿನಗಳನ್ನು ಕಥೆ ಬರೆದು ಅದನ್ನು ಸಿನಿಮಾ ಮಾಡಬೇಕು ಅನ್ನೋದು ಅಂಥದ್ದೇ ಒಂದು ಥಾಟ್ ದರ್ಶನ್ ಅವರು ಕೂಡ ಬಂದಿದೆಯಂತೆ. ಪಾರಿವಾಳ ನೋಡೋದು, ಅದಕ್ಕೆ ಊಟ ಹಾಕೋದು, ನಿದ್ದೆ ಬಂದಾಗ ನಿದ್ದೆ ಮಾಡೋದು, ಜೈಲಿನ ದಿನಗಳು ಹೆಂಗಿತ್ತು ಅನ್ನೋದನ್ನು ಕತೆ ಬರೆದು ಸಿನಿಮಾ ಮಾಡೋದು, ಇಂಥದ್ದೊಂದು ಆಲೋಚನೆ ನನಗೆ ಬಂದಿದೆ ಅಂತ ಹೇಳಿ ದರ್ಶನ್ ಜೈಲಿನ ಅಧಿಕಾರಿಗಳ ಮುಂದೆ ಹೇಳ್ಕೊಂಡಿದ್ದಾರಂತೆ. ಆಲ್ ದಿ ಬೆಸ್ಟ್ ದರ್ಶನ್ ಅವರೇ. ಆದಷ್ಟು ಬೇಗ ನೀವು ಹೊರಗೆ ಬಂದ ಮೇಲೆ ಈ ಚಿತ್ರ ಸೆಟ್ ಇರಲಿ, ರಾಜ್ಯದ ಜನ ನೋಡಲಿ ಅಂತ ಹೇಳಿ. ಇದರ ಜೊತೆಗೆ ವಿಡಿಯೋ ಕಾಲ್ನಲ್ಲಿ ಮಾತನಾಡಿದ್ದು ನಿಜ ಅಂತ ಒಪ್ಕೊಂಡಿದ್ದಾರಂತೆ. ಆದರೆ ನಾನು ಪರ್ಸ್ನಲಿ ಮೊಬೈಲನ್ನು ಬಳಸಿಲ್ಲ. ಕೈದಿಯೊಬ್ಬರು ಬಂದರು, ವಿಡಿಯೋ ಕಾಲ್ ತೋರಿಸಿದ್ರು, ನಿಮ್ಮ ಅಭಿಮಾನಿನೋ ಮತ್ತೊಂದೋ ಮಗದೊಂದೋ ಏನೋ ಹೇಳಿದ್ರು. ಅವ್ರು ತೋರಿಸಿದಾಗ ಸೌಜನ್ಯಕ್ಕೆ ನಾನು ಮಾತನಾಡಿದೆ. ಆ ಫೋನ್ ನಂದು ಅಲ್ಲ, ನಾನು ಅದನ್ನು ಬಳಸ್ಕೊಂಡೂ ಇಲ್ಲ, ನನಗೂ ಆ ಫೋನ್ಗೂ ಸಂಬಂಧ ಇಲ್ಲ. ದರ್ಶನ್ ಅವರ ಹೇಳಿಕೆ. ದರ್ಶನ್ ಅವರ ಹೇಳಿಕೆಯನ್ನು ಪಡೆದಿದ್ದಾರೆ. ಅದಾದ ನಂತರದಲ್ಲಿ ಈ ಬಳ್ಳಾರಿಗೆ ಹೋದ್ಮೇಲೆ ಒಂದಷ್ಟು ಆರೋಗ್ಯ ಸಮಸ್ಯೆಗಳ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ರು. ಅದ್ರ ಬಗ್ಗೆ ಮೆಡಿಕಲ್ ಟೆಸ್ಟ್ ಕೂಡ ಮಾಡಿಸಿದ್ದಾರೆ ಪೊಲೀಸರು. ಇದಿಷ್ಟು ದರ್ಶನ್ ಅವರ ಜೈಲು ಡೈರಿಯ ಒಂದಷ್ಟು ಆಯ್ದ ಪುಟಗಳು ಮಾತ್ರ. ಇನ್ನು ಬಹಳಷ್ಟಿದೆ ಕಹಾನಿಗಳು, ಬಟ್ ಅದರ ಒಂದಷ್ಟು ಆಯ್ದ ಪುಟಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ. ನಮಸ್ಕಾರ, ನಾನು ಜಯಪ್ರಕಾಶ್ ಶೆಟ್ಟಿ ಮಾತಾಡ್ತಾ ಇದ್ದೀನಿ.
ರಿಪಬ್ಲಿಕ್ ಕನ್ನಡದ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.